ಈ ನೀಟ್ನ ವಿಪರೀತವಾದಂತಹ ಘಾಟಿಗೆ ಸಿಲುಕಿ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದೀನಿ ಎನ್ನುವಂತಹ ಮಾತನ್ನ ಖುದ್ದಾಗಿ ಅವರೇ ಅದನ್ನ ದೃಢಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹುಬ್ಬಳ್ಳಿಯಿಂದ ವಿನಾಯಕ್ ಈಗ ಕಾಲ್ ಮಾಡಿದ್ದಾರೆ. ವಿನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ನಿಮ್ಮ ಒಂದು ರಿಯಾಕ್ಷನ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ. ಸರ್, ಇದು ಒಂದು ದೊಡ್ಡ ಬೆಳವಣಿಗೆ ಏನಲ್ಲ. ಆಕ್ಚುಲಿ ಹುಡುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಿತ್ತು, ಮುಂದೆ ಇದನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದು ಬೇಕಾಗಿತ್ತು ನಿಜವಾದ ನೀಟ್ ವಿದ್ಯಾರ್ಥಿಗಳಿಗೆ. ಅಲ್ಲಿ ನಡೆದಿರೋದು ದೊಂಬಿ, ಅಲ್ಲಿ ನಡೆದಿರೋ ರಾಜಕೀಯ ಪ್ರೇರಿತ ಒಂದು ಆಟ. ಅದರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀಟ್ ವಿದ್ಯಾರ್ಥಿಗಳು ಇದ್ದಿದ್ದೇ ಕಮ್ಮಿ, ಬೇರೆ ಗಲಾಟೆ ಮಾಡೋದೇ ಜಾಸ್ತಿ. ಸೊ ಇದು ಸಂಪೂರ್ಣ ರಾಜಕೀಯ ಪ್ರೇರಿತ. ನೀಟ್ ವಿದ್ಯಾರ್ಥಿಗಳ ಬಗ್ಗೆ ನನಗೂ ಕಾಳಜಿ ಇದೆ, ಎಲ್ರಿಗೂ ಕಾಳಜಿ ಇದೆ. ಅದು ರಾಜೀನಾಮೆಯಿಂದ ಬಗೆಹರಿಯುವಂತ ಸಮಸ್ಯೆ ಅಲ್ಲ. ಮುಂದೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಒಂದು ವಿಚಾರ ವಿನಿಮಯ ಆಗ್ಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ತಯಾರಾಗಿತ್ತು. ಆದ್ರೆ ಇವರಿಗೆ ಏನು ಬೇಕಿತ್ತು ಅಂದ್ರೆ ರಾಜೀನಾಮೆ ಅಥವಾ ಒಂದು ಇರುತ್ತಾರೆ. ವಿನಾಯಕ್ ಅವರೇ, ಅಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಅಂತಂದ್ರೆ ಕೇವಲ ನೀಟ್ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಅಲ್ಲಿ MCom ಮಾಡಿರೋರು ಇದ್ರು, MBA ಮಾಡಿರೋರು ಇದ್ರು. ಅವ್ರೇನು ಅಂತಂದ್ರೆ ದೇಶದ ಎಜುಕೇಶನ್ ಸಿಸ್ಟಮ್ ಬದಲಾಗಬೇಕು ಅನ್ನುವಂಥದ್ದು ಅವರ ಆಗ್ರಹ ಆಗಿತ್ತು. ಹೌದು, ಕೇವಲ ನೀಟ್ ಅಭ್ಯರ್ಥಿಗಳು ಅಷ್ಟೇ ಅಲ್ಲ ಅಂತ ನಾನು ನಿಮ್ಗೆ ಹೇಳ್ತಿರುವಂತದ್ದು. ಸರಿ. ಹಾಗಿದ್ರೆ ಈಗ ಅವರು ಗಲಾಟೆ ಯಾಕೆ ಮಾಡಿದ್ರು? ವಿದ್ಯಾರ್ಥಿಗಳು ಗಲಾಟೆ ಏನಕ್ಕೆ ಮಾಡಕ್ ಹೋದ್ರು? ಅವ್ರಿಗೆ ಪ್ರೇರಣೆ ಕೊಟ್ಟಿದ್ಯಾರು ಅದ್ರ ಹಿಂದ್ಗಡೆಯಿಂದ? ಅವ್ರು ಹೇಳ್ತಾರೆ ಪೊಲೀಸರೇ ಪ್ರಚೋದನೆ ಮಾಡಿದ್ರು ಅಂತ. ಸರ್, ಇವಾಗ ಯಾರು ಆತರ ಮಾಡಕ್ ಹೋಗಲ್ಲ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಎಷ್ಟೊಂದು ಮಾತುಕತೆ ಅಥವಾ ಇದು ನಡೆದಿದ್ರೆ ನಾವು ನೇಪಾಳ ಮಾಡ್ತೀವಿ, ಬಾಂಗ್ಲಾದೇಶ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಸೊ ಈ ತರ ಭಾವನೆ ಇಟ್ಕೊಂಡು ಬಂದಿರೋರೇ ಜಾಸ್ತಿ ಅಲ್ಲಿ. ಅಲ್ಲ ಸರ್, ಆ ಭಾವನೆ ಇಟ್ಕೊಂಡು ಬಂದಿರೋರು ಜಾಸ್ತಿ ಅಂತ ನೀವ್ ಹೆಂಗ್ ಹೇಳ್ತೀರಾ ಸರ್? ಯಾಕಂದ್ರೆ ನಾನೇ ನೋಡಿದ್ದೀನಿ, ಎಷ್ಟೊಂದು ವಿಡಿಯೋಸ್ಗಳು ನೋಡಿದ್ದೀನಿ, ಎಷ್ಟೊಂದು ಫುಟೇಜ್ ನೋಡಿದ್ದೀನಿ. ಅಲ್ಲಿ ಅವ್ರು ನೇರವಾಗಿ ಹೇಳ್ತಾ ಇದಾರೆ, ನಾವು ನೇಪಾಳ ಮಾಡ್ತೀವಿ, ನಾವು ಬಾಂಗ್ಲಾ ಮಾಡ್ತೀವಿ, ನಾವು ಒಳಗಡೆ ನುಗ್ತೀವಿ, ಅದನ್ನ ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಇದು ವಿದ್ಯಾರ್ಥಿಗಳ ಭಾವನೆಗಳು ಅಲ್ವೇ ಅಲ್ಲ. ಇದು ವಿದ್ಯಾರ್ಥಿ ಸರ್, ಬಹುಶಃ ನಿಮ್ಮ ಗಮನಕ್ಕೆ ಬಂದಿದ್ಯೋ ಇಲ್ವೋ, ದೆಹಲಿಯ DCP ಈಗ ಜಸ್ಟ್ ಪ್ರೆಸ್ ಮೀಟ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎಲ್ಲವೂ ಕೂಡ ನಿಜ ಅಂತ ಅನ್ಕೊಳಕ್ ಹೋಗ್ಬೇಡಿ, ಸುಳ್ಳು ಸುದ್ದಿಗಳು ಬೇಗ ವೈರಲ್ ಆಗ್ತವೆ, ಹುಷಾರಾಗಿರಿ ಅಂತ. ಬಹುಶಃ ಆ ತರ ಒಂದು ಕ್ಲಿಪ್ ಏನಾದ್ರು ನಿಮಗೆ ಬಂದಿದ್ಯಾ ಅಂತ? ಹಾಗಿದ್ರೆ ಪೊಲೀಸರು ಹೊಡೆದಿದ್ದಾರೆ ಅನ್ನೋದು ಸುಳ್ಳಾಗಿರ್ಬೋದಲ್ವಾ ಸರ್? ಇರ್ಬೋದು, ಅದು ಸಮಗ್ರ ತನಿಖೆ ಆಗ್ಬೇಕು ಸರ್. ಸೊ ಇದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ UPA ಗವರ್ಮೆಂಟ್ ಅಲ್ಲೂ ಪೇಪರ್ ಲೀಕ್ ಆಗಿದೆ. ಪ್ರಿಯಾಂಕಾ ಗಾಂಧಿ ಅವರೇ ಹೇಳಿದ್ದಾರೆ, ಅಶೋಕ್ ಗೆಹ್ಲೋಟ್ ಅವರ ಸರ್ಕಾರದಲ್ಲಿ ಪೇಪರ್ ಲೀಕ್ ಆಗಿದೆ, ನಮ್ಗೆ ಏನು ಮಾಡಕ್ ಆಗ್ತಿಲ್ಲ ಅಂತ. ಇವಾಗ ಇವ್ರು ಒಂದ್ಬಿಟ್ಟು ಹೇಳ್ತಾರೆ ನಮ್ಗೆ ರಾಜೀನಾಮೆ ಬೇಕೇ ಬೇಕು ಅಂತ. ಸೊ ಇದರಲ್ಲಿ ಎಷ್ಟು ರಾಜಕೀಯ ಇದೆ ನೋಡಿ. ಅವ್ರಿಗೆ ಮಾಡಕ್ ಆಗಿಲ್ಲ, ಇವ್ರು ಆದ್ರೂ ಮೋದಿ ಅವ್ರು ಹೇಳ್ತಾ ಇದಾರೆ ನಾನು ಇದನ್ನ ಸರಿ ಮಾಡ್ತೀವಿ, ಮುಂದೆ ಡಿಜಿಟಲೈಸೇಷನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ. ಬಟ್ ಆದ್ರೂ ಇವ್ರಿಗೆ ರಾಜೀನಾಮೆ ಬೇಕು. ಸೊ ಇದು ಒಂದು ಕಂಪ್ಲೀಟ್ ಆಗಿ ರಾಜಕೀಯ ಪ್ರೇರಿತ. ನೀಟ್ ವಿದ್ಯಾರ್ಥಿಗಳ ಬಗ್ಗೆ ಆಗ್ಲಿ, ಯಾವುದೇ ವಿದ್ಯಾರ್ಥಿಗಳ ಬಗ್ಗೆ ಆಗ್ಲಿ ಇವ್ರಿಗೆ ಕಾಳಜಿ ಇಲ್ಲ. ಅದೊಂದು ನೆಪ ಮಾತ್ರ. ಹೇಗಾದ್ರೂ ಮಾಡಿ ಸರ್ಕಾರವನ್ನು ಅಸ್ಥಿರ ಮಾಡಬೇಕು, ಗಲಾಟೆ ಮಾಡಬೇಕು ದೇಶದಲ್ಲಿ. ನಮ್ಮ ಒಂದು ಏನಿದೆ, ನಮ್ಮ ಒಂದು ದೇಶದ ಮುಂದೆ ಅಥವಾ ಪ್ರಪಂಚದ ಮುಂದೆ ನಮ್ಮ ಒಂದು ದೇಶದ ಇದಕ್ಕೆ ಧಕ್ಕೆ ಬರಬೇಕು, ನಮ್ಮ ಗೌರವಕ್ಕೆ ಧಕ್ಕೆ ಬರಬೇಕು ಅನ್ನೋದೇ ಇವ್ರ ಉದ್ದೇಶ. ಅದು ಬಿಟ್ಟೆ ಬೇರೆ ಏನೂ ಇಲ್ಲ. ಓಕೆ, ಹಾಗಿದ್ರೆ ಏನೊಂದು ಪೇಪರ್ ಲೀಕ್ ಹಗರಣ ಆಗಿತ್ತಲ್ಲ ಸರ್, ಅದರಲ್ಲಿ 21 ಲಕ್ಷ ವಿದ್ಯಾರ್ಥಿಗಳು ಸಫರ್ ಆದ್ರು. ಹಾಗಿದ್ರೆ ಮುಂದೆ ನಿಮ್ಮ ಪ್ರಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು? ಪ್ರಧಾನ್ ಅವರ ರಾಜೀನಾಮೆ ಓಕೆ, ಪಕ್ಕಕ್ಕಿಡೋಣ. ನಿಮ್ಮ ಪ್ರಕಾರ ಇನ್ನುಳಿದಂತೆ ನಿಮ್ಮ ಒಂದು ಮೈಂಡ್ ಸೆಟ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಟೈಟನ್ ಮಾಡಬೇಕಾಗಿತ್ತು ಸಿಸ್ಟಮ್ಗೆ? ವಿದಿನ್ ಶಾರ್ಟ್ ಪೀರಿಯಡ್ ಅಲ್ಲೇ ಅವ್ರಿಗೆ ಎಕ್ಸಾಮ್ ರೆಡಿ ಮಾಡಿದ್ರು. ಫೋರ್ಸ್ ಆರ್ಮಿ ಮತ್ತೆ ಫೋರ್ಸ್ ತಗೊಂಡ್ಬಿಟ್ಟು ಅಷ್ಟೊಂದು ಬಿಗಿ ಭದ್ರತೆಯಲ್ಲಿ ಮಾಡಿದ್ರು. ಇನ್ನೇನ್ ಬೇಕು ಸರ್? ಅದು ಒಪ್ಕೊಂತೀನಿ, ಪೇಪರ್ ಲೀಕ್ ಆಗಿದ್ದು ಆಗ್ಬಾರ್ದಿತ್ತು. ಯಾರಿಗಾದ್ರೂ ಯಾರೇ ಆಗಿದ್ರು ತಪ್ಪೇ ಅದು. ಅಂದ್ರೆ ಯಾವ ವಿದ್ಯಾರ್ಥಿಗಳಿಗಾದ್ರೂ ಅದು ನೋವಾಗೋ ಸಂಗತಿ. ಬಟ್ ಇಮಿಡಿಯೇಟ್ಲಿ ಎಕ್ಸಾಮ್ ರೆಡಿ ಮಾಡಿದ್ರು, ಫೋರ್ಸ್ ಯೂಸ್ ಮಾಡಿದ್ರು. ಇಷ್ಟೊಂದೆಲ್ಲ ಮಾಡಕ್ ಸರ್ಕಾರ ರೆಡಿ ಇದೆ ಅಂದ್ಮೇಲೆ ಸರ್, ನಿಮಗೆ AI-EEE ಅನ್ನುವಂತ ಎಕ್ಸಾಮ್ ನೆನಪಿದ್ಯಾ ಸರ್? ಗೊತ್ತಿದ್ಯಾ ನಿಮ್ಗೆ? ಯಾವ್ದು ಹೇಳಿ? AI-EEE ಅಂತ ಒಂದು ಎಕ್ಸಾಮ್ ಇತ್ತು, ಗೊತ್ತಿದೆ ನಿಮಗೆ? ಹಿಂದೆ ಇಲ್ಲ ಸರ್. ಆ ಒಂದು ಎಕ್ಸಾಮ್ ನಲ್ಲಿ ಅದರ ಫಾರ್ಮ್ಯಾಟ್ ಹೆಂಗೆ ಅಂತಂದ್ರೆ ಡಿಜಿಟಲ್ ಫಾರ್ಮ್ಯಾಟ್. ಅದು ಒಂದು ಕೋಡ್ ಬರೋವರೆಗೂ ಕೂಡ ಎಕ್ಸಾಮಿನೇಷನ್ ಟೈಮ್ ಆರಂಭ ಆಗೋಕ್ಕಿಂತ 5 ನಿಮಿಷ ಮುಂಚೆ ಕೋಡ್ ಬರುತ್ತೆ. ಆ ಕೋಡ್ ನ ಎಂಟರ್ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರನೇ ಪೇಪರ್ಗಳು ಅನ್ಲಾಕ್ ಆಗುತ್ತೆ. ಅಂಡ್ ಇದನ್ನ ರಿಟರ್ನ್ ಎಕ್ಸಾಮ್ ಅಲ್ಲ, ಅದು ಕಂಪ್ಯೂಟರ್ ಅಲ್ಲಿ ನೀವು ಒಂದು ಆಪ್ಷನ್ಸ್ ಅನ್ನ ಮಾರ್ಕ್ ಮಾಡಬೇಕು. ಈ ಒಂದು ಸಿಸ್ಟಮ್ ತುಂಬಾ ವರ್ಷಗಳ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ರಿಟರ್ನ್ ಫಾರ್ಮ್ಯಾಟ್ಗೆ ಹೋಗಿ ಈ ರೀತಿಯಾದಂತಹ ಲೀಕ್ ಆಗಿ ಇಂಥ ದೊಡ್ಡ ಮಟ್ಟದ, ಅಫ್ಕೋರ್ಸ್ ಒಂದು ನಮಗೂ ಅರಿವಿದೆ, ದೊಡ್ಡ ಮಟ್ಟದಲ್ಲಿ ಒಂದು ಪರೀಕ್ಷೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಚಾಲೆಂಜಸ್ ಇರ್ತಾವೆ. ಬಟ್ ಸರ್ಕಾರ ಅಥವಾ NTA ಇರುವಂಥದ್ದೇ ಆ ಚಾಲೆಂಜಸ್ ಅನ್ನ ದಾಟಿ ವಿದ್ಯಾರ್ಥಿಗಳಿಗೆ ಪಾರದರ್ಶಕವಾದಂಥ ಎಕ್ಸಾಮ್ ಅನ್ನ ಮಾಡಿಸ್ಬೇಕು ಅನ್ನುವಂಥದ್ದು ಅಲ್ವಾ?
ಬಟ್ ಈ ರೀತಿಯಾದಂತಹ ಕ್ರಮಗಳನ್ನ ಹಿಂದೆ ಇದ್ದಂತಹ ಸಿಸ್ಟಮ್ ಅನ್ನೇ ಯಾಕೆ ಫಾಲೋ ಮಾಡಿಲ್ಲ ಅನ್ನುವಂಥದ್ದು. ಇವಾಗ ಅದೇ ಸರ್, ಇವಾಗ ಸರ್ಕಾರಕ್ಕೆ ನೀವು ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಆಯ್ತು ಇದ್ರಲ್ಲಿ ಮಾತಾಡಿ ಇದನ್ನ ಮತ್ತೆ ಹಳೆಯ ಒಂದೇನು ಪದ್ಧತಿ ಇತ್ತು ಅದನ್ನ ತಗೊಂಬನ್ನಿ ಅಂತ ಮಾತಾಡಿ ಅದನ್ನ ಸರ್ಕಾರದ ಮುಂದೆ ಇಡಿ. ಅದನ್ನ ಬಿಟ್ಬಿಟ್ಟು ನೀವು ರೋಡಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡ್ತೀರಿ ಅಥವಾ ಮತ್ತೊಂದ್ ಕಡೆ ಗಲಾಟೆ ಮಾಡ್ತೀರಿ ಅಂದ್ರೆ ಸರ್ಕಾರಕ್ಕೆ ನೀವು ಹೇಗೆ ಮಾತಾಡ್ತೀರಾ? ಅಂದ್ರೆ ರೋಡಲ್ಲಿ ನಿಂತ್ಕೊಂಡು ಮಾತಾಡಕ್ಕಾಗುತ್ತಾ? ನಿಮ್ಗೆ ಇರೋದೇ ಪಾರ್ಲಿಮೆಂಟ್ ಇದೆ, ಸಂಸತ್ ಇದೆ, ಒಳಗಡೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಜೋರಾಗಿ ಮಾತಾಡಿ. ನಾನು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಈ ತಪ್ಪು ದಾರಿ ಹಿಡಿಯೋ ತಪ್ಪು ಅಂತ ಹೇಳ್ತಾ ಇದೀನಿ, ಬೇರೆ ದಾರಿ ಹೋಗೋ ತಪ್ಪು ಅಂತ ಹೇಳ್ತಾ ಇದೀನಿ. ಎಲ್ಲಾ ವಿಷಯನೂ ಐತಿ ಪಾರ್ಲಿಮೆಂಟ್ ಅಲ್ಲಿ. ಇದು ಪಾರ್ಲಿಮೆಂಟ್ ಗೆ ಹೋಗಲ್ಲ ಇವರು, ಬರೀ ಹೊರಗಡೆ ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಅಲ್ಲ ಸರ್, ನಾವು ಈಗ ರಾಜಕೀಯನ್ ಪಕ್ಕಕ್ಕೆ ಇಟ್ಬಿಡಿ, ಯಾಕಂದ್ರೆ ನಾವು ಮಾತಾಡ್ತಿರುವಂತದ್ದು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ. ಇನ್ಫ್ಯಾಕ್ಟ್ ಸಿಜೆಪಿ ಫೌಂಡರ್ ಅಭಿಜಿತ್ ದಿಪ್ಕೆ ಕೂಡ ಹೇಳಿದ್ದಾರೆ, ವಿಪಕ್ಷಗಳ ಒಂದು ಬಲ ನಮಗೆ ಬೇಕಾಗಿಲ್ಲ, ನಾವು ನಮ್ಮ ಸ್ವಂತ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಾತಾಡಿ. ಹಿಂದಿನ ಸರ್ಕಾರ, ಈಗಿನ ಸರ್ಕಾರ, ಅದ್ಯಾವುದೇ ರಾಜಕೀಯ ಮಾತಾಡೋದು ಬೇಡ. ಇಲ್ಲ ಹಾಗಿದ್ರೆ ಸರ್, ಅಭಿಜಿತ್ ದಿಪ್ಕೆನೋ ಯಾರೋ ಅವರು ಕರ್ನಾಟಕದಲ್ಲಿ ಮೊನ್ನೆ KPSC ಏನೋ ಸಮಸ್ಯೆ ಆಯ್ತು ಅದ್ರ ಬಗ್ಗೆ ಮಾತಾಡ್ಲಿ, ಪಂಜಾಬ್ದಲ್ಲಿ ಒಂದು ಮೊನ್ನೆ ಸಮಸ್ಯೆ ಆಯ್ತು ಅದ್ರ ಬಗ್ಗೆ ಮಾತಾಡ್ಲಿ, ಎಲ್ಲಾ ಕೇರಳದಲ್ಲಿ ಆಯ್ತು ಅದ್ರ ಬಗ್ಗೆ ಮಾತಾಡ್ಲಿ, ಎಲ್ಲಾ ಸ್ಟೇಟ್ ಬಗ್ಗೆನೂ ಮಾತಾಡ್ಲಿ. ಕೇವಲ ಒಂದೇ ಒಂದು ಇದನ್ನ ಇಟ್ಕೊಳ್ಳೋದು ಮಾಡಬೇಡ ಅಂತ ಹೇಳ್ತಿರೋದು. ಇದು ರಾಜಕೀಯ ಮಾಡೋದು ಬೇಡ, ವಿದ್ಯಾರ್ಥಿಗಳು ಮಾತ್ರ ಗಮನ ಇಟ್ಕೊಳ್ಳಿ. ಮೊನ್ನೆ ನಮ್ KPSC ಬಗ್ಗೆ ಈ ಕರ್ನಾಟಕ ಸರ್ಕಾರ ಏನ್ ನಿಲುವು ತಗೊಳ್ತೋ ನೋಡೋಣ. ಇಲ್ಲ, ಅದ್ರ ಕುರಿತಾಗೂ ಕೂಡ ಹೋರಾಟ ಇದೆ ಸರ್. ನಾವು ಇನ್ಫ್ಯಾಕ್ಟ್ ನ್ಯೂಸ್ ಫಸ್ಟ್ ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ಮೊದಲ ಬಾರಿ ಎಲ್ಲರಿಗಿಂತ ಮುಂಚಿತವಾಗಿ ಧ್ವನಿ ಎತ್ತಿದಂತಹ ಮಾಧ್ಯಮ ಸಂಸ್ಥೆ ನ್ಯೂಸ್ ಫಸ್ಟ್. ಅದರ ಕುರಿತಾಗೂ ಕೂಡ ನಾವು ಬೆಳಕನ್ನ ಚೆಲ್ತಾ ಇದ್ದೀವಿ, ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದು ಕೂಡ ಮುಂದಿನ ದಿನಗಳಲ್ಲಿ ಟೈಟನ್ ಆಗುವಂತಹ ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.